ಫೆಡರಲ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಶಿ ಸಂಪಳ್ಳಿ. ಇವತ್ತು ನಾವು ಚರ್ಚೆ ಮಾಡುವ ವಿಷಯ ಬೆಂಗಳೂರಿನಾದ್ಯಂತ ಬಹಳ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಮತ್ತೆ ಆತಂಕಕ್ಕೆ ಕಾರಣ ಆಗಿರುವಂತ ನಮ್ಮ ಮೆಟ್ರೋ ದರ ಏರಿಕೆ ವಿಷಯ. ನಮ್ಮ ಮೆಟ್ರೋ ನಿನ್ನೆ ಅಂದ್ರೆ ಭಾನುವಾರ ಬೆಳಗ್ಗೆಯಿಂದ ಏಕಾಏಕಿ 45% ಅಂದ್ರೆ BMRCL ನಮ್ಮ ಮೆಟ್ರೋವನ್ನ ನಿರ್ವಹಣೆ ಮಾಡುವಂತ BMRCL ಪ್ರಕಾರ 45% ಅಷ್ಟು ದರ ಏರಿಕೆ ಮಾಡಿದೆ. ಆದ್ರೆ ವಾಸ್ತವವಾಗಿ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಾಗ ಅನುಭವಕ್ಕೆ ಬಂದ ವಿಷಯ ಏನು ಅಂದ್ರೆ ಅದು 45% ಅಲ್ಲ, 100ರಿಂದ 120% ವರೆಗೂ ದರ ಏರಿಕೆ ಆಗಿದೆ ಅನ್ನೋದು. ಆ ಕಾರಣಕ್ಕೆ ಬೆಂಗಳೂರಿನ ಜೀವನಾಡಿಯಾದಂತ ನಮ್ಮ ಮೆಟ್ರೋದ ಪ್ರಯಾಣಿಕರು ಬಹಳ ದೊಡ್ಡ ಆಘಾತಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನಾದ್ಯಂತ ಈ ದರ ಏರಿಕೆಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವತ್ತು ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಜೊತೆ ಇವತ್ತು ಇದ್ದಾರೆ ಬೆಂಗಳೂರು ಮೆಟ್ರೋ ಮತ್ತು ಸಬರ್ಬನ್ ರೈಲು ಪ್ರಯಾಣಿಕರ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಮಂಟೋದ್ ಅವರು ಮತ್ತು ಇನ್ನೊಬ್ರು ಬೆಂಗಳೂರು ಮೆಟ್ರೋದ ಪ್ರಯಾಣಿಕರು ಅದರ ಬಳಕೆದಾರರಾದಂಥ ಜಯಾನಂದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಇಬ್ಬರಿಗೂ ಸ್ವಾಗತ. ಚರ್ಚೆಗೆ ಇವತ್ತು ಈ ವಿಷಯವನ್ನ ಎತ್ಕೊಳ್ಳೋಣ. ಮೊದಲನೇದಾಗಿ ಬಳಕೆದಾರರಾದಂಥ ಜಯಾನಂದ್ ಶೆಟ್ಟಿ ಅವರು, ನಿಮಗೆ ಈ ದರ ಏರಿಕೆ ಏನ್ ಅನ್ಸುತ್ತೆ ಮತ್ತು ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನಮಸ್ಕಾರ. ನಮಸ್ಕಾರ. ಈಗ ದರ ಪರಿಷ್ಕರಣೆ ಏನ್ ಮಾಡಿದ್ದಾರೆ, ಇದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅಂತ ಗೊತ್ತಾಗೋದಿಲ್ಲ. ಈಗ ಬರೀ ಎವರೇಜಸ್ ಹೇಳೋದು ಮತ್ತೆ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು ಅದು ಈ ಕನ್ಸ್ಯೂಮರ್ಗೆ ಯೂಸ್ ಆಗಲ್ಲ. ಈಗ ಇವರು ಒಂದು ಫೇಮಸ್ ಸೇಯಿಂಗ್, ಸ್ಟ್ಯಾಟಿಸ್ಟಿಕ್ಸ್ ಇಸ್ ಲೈಕ್ ಎ ಬಿಕಿನಿ, ಇಟ್ ಕನ್ಸೀಲ್ಸ್ ಮೋರ್ ದೆನ್ ವಾಟ್ ಇಟ್ ರಿವೀಲ್ಸ್ ಅಂತಾರೆ. ಎಕ್ಸಾಕ್ಟ್ಲಿ. ಈಗ ನೀವು ನಿಜವಾಗಿ ನೋಡಿದ್ರೆ, ಈಗ ನಾವು ಬೇರೆ ಮೆಟ್ರೋ ಯಾವುದು ನಗರಗಳ ಮೆಟ್ರೋ ಜೊತೆ ಕಂಪೇರ್ ಮಾಡಿದ್ರಂತೂ ಇದು ಯಾವುದೇ ವೈಜ್ಞಾನಿಕವಾಗಿ ಸಪೋರ್ಟ್ ಮಾಡುವಂತ ವಿಚಾರನೇ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ವೈಜ್ಞಾನಿಕವಾಗಿ ದರ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಈ ತರ ದರ ಏರಿಸೋದು ಕನ್ಸ್ಯೂಮರ್ ಮೇಲೆ ಇಟ್ ವಿಲ್ ಮೇಕ್ ಎ ಬಿಗ್ ಇಂಪ್ಯಾಕ್ಟ್. ತುಂಬಾ ಅಂದ್ರೆ ಆಲ್ಮೋಸ್ಟ್ ನೀವು ಹೇಳಿದಾಗೆ ಎವರೇಜ್ ನೀವು ಕೆಲವು ಇವರು 10 ರೂಪಾಯಿ 47 ಅಂತ ಹೇಳೋದು, ವೆನ್ ಇಟ್ ಕಮ್ಸ್ ಟು ದ ಕ್ರಂಚ್ ಇಲ್ಲ ಹಾಗಿಲ್ಲ. ಇದು ಕೆಲವು ಕಡೆ 100% ಹೈಕ್ ಆಗಿದೆ. ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಮತ್ತೆ ನಾಗರಿಕ ಸಮಾಜ ಇದ್ರ ಬಗ್ಗೆ ಖಂಡಿತವಾಗಿ ಪ್ರೊಟೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಸರ್, ಇವಾಗ ಈ ಮೆಟ್ರೋ ಬಳಕೆದಾರರ ಧ್ವನಿ ಆದಂತ ಬೆಂಗಳೂರು ಮೆಟ್ರೋ ಮತ್ತು ಸಬರ್ಬನ್ ರೈಲು ಪ್ರಯಾಣಿಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಪ್ರಕಾಶ್ ಮಂಟೋದ್ ಸರ್, ನೀವೇನ್ ಹೇಳ್ತೀರಾ? ನೀವು ಪ್ರಯಾಣಿಕರ ಧ್ವನಿಯಾಗಿ ಅದರ ಒಂದು ರೆಪ್ರೆಸೆಂಟೇಟಿವ್ ಸಂಸ್ಥೆಯ ಮುಖ್ಯಸ್ಥರಾಗಿ ಏನ್ ಹೇಳ್ತೀರಾ? ನೋಡಿ, ಯಾವಾಗ ಪಬ್ಲಿಕ್ ನೋಟಿಫಿಕೇಶನ್ ಬಂತು 28ನೇ ತಾರೀಕು, ಅದರ ಕೊನೆ ಅವಧಿ ಗಡುವಿತ್ತು. ನಾವು 28ನೇ ತಾರೀಕು ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಒಂದು ಇಮೇಲ್ ಮೂಲಕ ನಮ್ಮ ಫೇರ್ ಫಿಕ್ಸೇಷನ್ ಕಮಿಟಿ ಚೇರ್ಪರ್ಸನ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಈ ದರನ ಇನ್ನೊಂದು ವರ್ಷ ಏರಿಸಬೇಡಿ, ಈ ಒಂದು ವರ್ಷಕ್ಕೆ ಇದೇ ಫೇರ್ ಇರ್ಲಿ ಅಂತ ನಾವು ಒಂದು ಮನವಿ ಮಾಡ್ಕೊಂಡ್ವಿ. ಅಂದ್ರೆ ಫೇರ್ ಯಾವ ತರದ್ದು ನೀವು ಇನ್ಕ್ರೀಸ್ ಮಾಡಬೇಡಿ. ನಾವು ಯಾಕೆ ಹಂಗ ಹೇಳಿದ್ವಿ ಅಂದ್ರೆ, ಮೆಟ್ರೋ ಯೆಲ್ಲೋ ಲೈನ್ ಇನ್ನು ಓಪನಿಂಗ್ ಆಗಿರ್ಲಿಲ್ಲ. ಮತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಲ್ಲೂ ಕೂಡ ನಮ್ಮ ಯೂಸರ್ಸ್ಗೆ ಅಷ್ಟು ಏನ್ ಸಿಕ್ಬೇಕಿದ್ದು ಸಿಕ್ತಿರ್ಲಿಲ್ಲ. ಸೊ ಅದಕ್ಕೆ ಅದರ ರೈಡರ್ಶಿಪ್ ಕಮ್ಮಿ ಇದೆ. ಇವೆಲ್ಲ ಮಾಡಿದ್ರೆ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಮತ್ತೆ
ಪ್ರಾಪರ್ಟಿ ಡೆವಲಪ್ಮೆಂಟ್, ಅಡ್ವರ್ಟೈಸ್ಮೆಂಟ್, ಬ್ರ್ಯಾಂಡಿಂಗು, ಈ ಕ್ಷೇತ್ರದಿಂದ ನಿಮಗೆ ಜಾಸ್ತಿ ಹಣ ಬರಬಹುದು, ಅದಕ್ಕೆ ಫೋಕಸ್ ಮಾಡಿ ಅಂತ ಹೇಳಿದ್ವಿ. ಜೊತೆಯಲ್ಲಿ ಇನ್ನೊಂದು ಹೇಳಿದ್ವಿ, ನೀವು ಕಳೆದ ಬಾರಿ 15% ಏನು ಸ್ಮಾರ್ಟ್ ಕಾರ್ಡ್ ಡಿಸ್ಕೌಂಟ್ ಇತ್ತು, ಆ ಡಿಸ್ಕೌಂಟ್ 5% ಮಾಡಿದೀರಾ. ಸೊ ಅದಕ್ಕೆ ಆಲ್ರೆಡಿ 10% ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೀವು ಅದನ್ನ ಏನ್ 15% ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ರಿ, ಅದನ್ನ ವಾಪಸ್ ನೀವು ತಿರ್ಗಾ ತಗೊಂಬನ್ನಿ, 15% ಡಿಸ್ಕೌಂಟ್ ತಗೊಂಬನ್ನಿ. ಮತ್ತೆ ಏನು ನಾನ್ ಪೀಕ್ ಅವರ್ಸ್ ಅಲ್ಲಿ 10 to 15% ಡಿಸ್ಕೌಂಟ್ ಕೊಡಿ. ಈ ಕ್ರಮದಿಂದ ಮೆಟ್ರೋ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಸೊ ಈ ಕಾರಣದಿಂದ ನೀವು 1 ವರ್ಷ ನೀವು ಈ ಫೇರ್ ಹೈಕ್ ನ ವಿಚಾರನ ಕೈ ಬಿಡಿ ಅಂತ ಹೇಳಿದ್ವಿ. ಅದ್ರ ಜೊತೆಲಿ ನಾವು ಬೇರೆ ಬೇರೆ ಇನ್ನೂ ಇನ್ನೋವೇಟಿವ್ ಐಡಿಯಾಸ್ ಕೊಟ್ವಿ ಅವ್ರಿಗೆ. ಅಂದ್ರೆ ಹೆಂಗೆ ನೀವು ಇವಾಗ ರೀಚಾರ್ಜ್ ಮಾಡುವಾಗ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ರೀಚಾರ್ಜ್ ಮಾಡಿಸ್ತಾನೆ, 50, 100, 150. ನಾವು ಸ್ವಲ್ಪ ಹೈಯರ್ ರೇಂಜ್ ರೀಚಾರ್ಜ್ ಕೊಡಿ, ಅದಕ್ಕೆ 10%, 15% ಜಾಸ್ತಿ ಕೊಡಿ, ಟಾಪ್ ಅಪ್ ಕೊಡಿ ಅಂತ. ಟಾಪ್ ಅಪ್ ಮಾಡಿದ್ರೆ ಸ್ಮಾರ್ಟ್ ಕಾರ್ಡ್ ಅಲ್ಲಿ 100 ರೂಪೀಸ್ ಇಲ್ಲ 150 ರೂಪೀಸ್ ಹೆಚ್ಚಿನ ವ್ಯಾಲ್ಯೂ ಕೊಡಿ. ಸೊ ಏನಾಗುತ್ತೆ, ನಿಮ್ಮ ಹತ್ರ ದುಡ್ಡು ಬಂದು ಸೇರ್ಕೊಳ್ಳುತ್ತೆ. ಎನ್ಕರೇಜ್ ನಿಮಗೆ ಇವಾಗ 1,500 ರೂಪಾಯಿ 1,000 ರೂಪೀಸ್ ಒಂದೇ ದಿನ ಖರ್ಚು ಮಾಡಕ್ ಆಗಿಲ್ಲ. ಇದು ಇಟ್ಸ್ ನಾಟ್ ಎ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್. ಸೊ ದುಡ್ಡು ನಿಮ್ಮ ಹತ್ರ ಉಳಿಯುತ್ತೆ, ಅದ್ರ ನಿಮಗೆ ಇದು ಸಿಗತ್ತೆ, ಏನು ಇಂಟ್ರೆಸ್ಟ್ ಸಿಗತ್ತೆ. ಅಂತ ಆಪ್ಷನ್ ಕೂಡ ಅವ್ರಿಗೆ ಕೊಟ್ವಿ. ಸೊ ಈ ಆಪ್ಷನ್ ಪರಿಗಣಿಸ್ತಾರೆ. ಈ ಆಪ್ಷನ್ ನಾವು ಏನು ಸೀನಿಯರ್ ಸಿಟಿಸನ್ಗೆ ಸ್ಟೂಡೆಂಟ್ಸ್ ಕೂಡ ಡಿಸ್ಕೌಂಟ್ ಕೇಳಿದ್ವಿ. ಆಮೇಲೆ ಕೊರಿಯರ್ ಸರ್ವಿಸ್ ಚಾರ್ಜ್ ಚಾಲೂ ಮಾಡಿ ನಾನ್ ಪೀಕ್ ಅವರ್ಸ್ ಅಲ್ಲಿ. ಒಂದ್ ಜಾಗ ಇಯರ್ ಮಾರ್ಕ್ ಮಾಡಿ ಕೊರಿಯರ್. ಬೆಂಗಳೂರಲ್ಲಿ ಸಾಕಷ್ಟು ಕೊರಿಯರ್ ಹೋಗುತ್ತೆ. ಏನಾಗುತ್ತೆ, ನೀವು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಬೇಕು, ಕಮರ್ಷಿಯಲ್ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿ ಕೊರಿಯರ್ ಸರ್ವಿಸ್. ಅವ್ರು ಬರೀ ಏನಾಗ್ತಾರೆ, ಕ್ಯಾರಿ ದರ್ ಬ್ಯಾಗ್ಸ್, ಅಷ್ಟು ಜಾಗ ಅಲಾಟ್ ಮಾಡಿದ್ರೆ ಎಲ್ಲ ಒಂದ್ ಕಡೆ. ಅದು 9 to times ಆಫ್ಟರ್ 8 PM 9 PM ಕೊಡಿ ಅಂತ ಹೇಳಿದ್ವಿ. ಮಾರ್ನಿಂಗ್ ಕೊಡಿ 5 ಗಂಟೆಯಿಂದ ಕೊಡಿ 8 ಗಂಟೆ ಒಳಗೆ. ಸೊ ಆ ಜಾಗ ಎಲ್ಲ ಹೆಂಗ ಅಲ್ಲಿಂದ ನಾವು ಸ್ವಲ್ಪ ರೆವಿನ್ಯೂ ಅರ್ನ್ ಮಾಡಬಹುದು ಅಂತ ಒಂದು ಐಡಿಯಾಸ್ ಕೊಟ್ಟಿದ್ವಿ. ಆಮೇಲೆ ಕಿಯೋಸ್ಕ್ ಇದೆಯಲ್ಲ ಅಲ್ಲಿ, ಆ ಕಿಯೋಸ್ಕ್ ಅಷ್ಟೇ, ಅದ್ರ ಮಾರಾಟ 5 ವರ್ಷದಿಂದ ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಆ ರೆವೆನ್ಯೂ ಸ್ಟಾಗ್ನೆಟ್ ಆಗಿದೆ, ಆ ರೆವೆನ್ಯೂ ಜಾಸ್ತಿ ಆಗ್ತಿಲ್ಲ. ಆಮೇಲೆ ಈ ಸ್ಕೂಟರ್, ಈ ರಿಕ್ಷಾ, ಈ ಬಸ್ ಚಾಲೂ ಮಾಡಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ಲಾನ್ ಮಾಡಿ ಅಂತ ಹೇಳಿದ್ವಿ. ಸೊ ಏನಾಗುತ್ತೆ, ನಿಮ್ ಲಾಸ್ಟ್ ಮೈಲ್ ಇವತ್ತೇ ನೋಡಿ, ನಾನ್ ಟ್ರಾವೆಲ್ ಮಾಡಿದಾಗ ವಿಧಾನಸೌಧದಿಂದ ಖನಿಜ್ ಭವನ್ ಹೋಗ್ಬೇಕು ಅಂದ್ರೆ ನಾನು ಆಟೋ ತಗೊಂಡೋದೆ. ಅದ್ರ ಜಾಗ ಅದ್ರ ಬದಲು ಈ ಸ್ಕೂಟರ್ ಇದ್ದಿದ್ರೆ, ಇಲ್ಲ ಈ ಆಟೋ ರಿಕ್ಷಾ ಇದ್ದಿದ್ರೆ ನಾನು 20-25 ರೂಪೀಸ್ ಅಲ್ಲಿ ಹುಡುಕ್ತಿದ್ದೆ. ನೀವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಿ, ಅಲ್ಲಿ ಒಂದ್ ಪಾಯಿಂಟ್ ಇಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗ್ಬೇಕು ಅಂದ್ರೆ 15 ಕಿಲೋಮೀಟರ್ಸ್, ಕೇವಲ 15 ರೂಪಾಯಿ ತಗೊಳ್ತಾನೆ. ಈಗ ನೀವು ಕಿಲೋಮೀಟರ್ಸ್. ಸೊ ಅಂತ ಏನು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮಾಡಿದ್ರೆ, ಅದು ಅಫೋರ್ಡಬಲ್ ಇದ್ರೆ ನಿಮ್ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಇವಾಗ ಖನಿಜ ಭವನ್ಗೆ ಹೋಗ್ಬೇಕಂದ್ರೆ 50 ರೂಪಾಯಿ ಕೊಟ್ಟೆ, ಖನಿಜ ಭವನಿಂದ ಸಂಪಿಗೆ ಮೆಟ್ರೋಗೆ ಬರೋದು 50 ರೂಪಾಯಿ ಕೊಟ್ಟೆ. ಸೊ 100 ರೂಪೀಸ್ ಪ್ಲಸ್ 4750 ಪ್ಲಸ್ 36 ಲೆಕ್ಕ ಹಾಕೊಳ್ಳಿ, 180 ರೂಪಾಯಿ ಖರ್ಚಾಗೋಯ್ತು ನಂದು. ಅದೇ ಸ್ಕೂಟರ್ ಹೋಗಿದ್ರೆ ನನಗೆ ಟೋಟಲಿ 25 ಕಿಲೋಮೀಟರ್, ಅರ್ಧ ಲೀಟರ್ ಆಗ್ತಿತ್ತು, 50 ರೂಪಾಯಿಲೆಲ್ಲ ಮುಗ್ದು ಹೋಗ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ಕೆ ನೀವು ಪ್ರಮೋಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ ಇಲ್ವೋ? ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಫೇರ್ ಹೈಕ್ ಮಾಡಿ ಜನರನ್ನ ದೂರ ಮಾಡ್ತೀರಾ? ಅದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಈಗ ನಿಮ್ಮ ಈ ಸಜೆಷನ್ ಗಳಿಗೆ ಅವರ ಪ್ರತಿಕ್ರಿಯೆ ಏನಿತ್ತು ಸರ್? ಅವರು ಒಂದು ಲೈನ್ ನನಗೆ ಮೇಲ್ ಕಳಿಸಿದ್ರು, ನಿಮ್ ಸಜೆಷನ್ ಬಂದಿದೆ, ವಿ ಹ್ಯಾವ್ ರಿಸೀವ್ಡ್ ಅಂತ, ಗೆಟ್ ಬ್ಯಾಕ್ ಅಂತ ಹೇಳಿದ್ರು. ನನಗೆ ಇನ್ನೂವರೆಗೆ ಅದ್ರ ರಿಪ್ಲೈ ಬರಲಿಲ್ಲ. ಒಂದು ರಿಪ್ಲೈ ಅಂತ ಖಂಡಿತ FFC ಫೇರ್ ಫಿಕ್ಷನ್ ಕಮಿಟಿಯಿಂದ ಬಂದಿತ್ತು, ಮೇಲ್ ರಿಪ್ಲೈ. ನಿಮ್ದು ಬಂದಿದೆ, ನಿಮ್ಮ ಏನು ನೀವು ಮೆಮೊರಾಂಡಮ್ ಕೊಟ್ಟಿದ್ರೆ ಅದು ನಮ್ಗೆ ಸಿಕ್ಕಿದೆ,
ಅಂತ ಬಂದಿತ್ತು. ಓಕೆ ಓಕೆ. ಅಂದ್ರೆ ಅದ್ರ ನಂತರ BMTC ನಾನೇ ಹೋಗಿ ಭೇಟಿ ಮಾಡಿದೆ MD ಸಾಹೇಬ್ರನ್ನ. ಅವ್ರ ಗಮನಕ್ಕೆ ತಂದೆ, ಪೇಪರ್ ದಿನ ಬರ್ತಿದೆ, 40-45% ಜಾಸ್ತಿ ಆಗ್ತಿದೆ, ದಯವಿಟ್ಟು ಈ ಕ್ರಮ ತಗೋಬೇಡಿ. ಮೆಟ್ರೋ ಬೇಕು, ನಾವು ಮೆಟ್ರೋ ಸ್ಟ್ರಾಂಗ್ ಆಗಿರ್ಬೇಕು, ಫೈನಾನ್ಷಿಯಲಿ ವೈಬಲ್ ಆಗಿರ್ಬೇಕು. ಅದೇ ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜನರ ಮೇಲೆ ಹೊರೆಯಾಗಬಾರ್ದು. ಯಾಕೆ ಗೊತ್ತಾ, ಇವತ್ತು ಮೆಟ್ರೋ ಯೂಸ್ ಮಾಡ್ತಿರೋರು ಮೆಜಾರಿಟಿ ಲೇಬರ್ ಸರ್, ಕ್ಲಾಸ್, ಸ್ಯಾಲರಿ ಕ್ಲಾಸ್, ಹೌದು ಸ್ಟೂಡೆಂಟ್ಸ್. ಅಂದ್ರೆ ನೀವ್ ಹೇಳ್ತಾ ಅಂತ ನಮ್ ಮನವಿ ಇತ್ತು. ಹಾ ಸರ್ 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 ಏನಂದ್ರೆ ನೀವು ಇಲ್ಲಿವರೆಗೂ ಹೇಳಿದ ಮಾಹಿತಿ ಪ್ರಕಾರನೇ ಹೇಳೋದಾದ್ರೆ BMRC ಅಲ್ಲೂ ಸಾರ್ವಜನಿಕ ಸಲಹೆಗಳನ್ನ ಮುಕ್ತವಾಗಿ ಸ್ವೀಕರಿಸಕ್ಕೆ ಕೂಡ ರೆಡಿ ಇಲ್ಲ, ಅಂದ್ರೆ ಅದಕ್ಕೆ ಸಿದ್ಧವಾಗಿಲ್ಲ ಅನ್ನೋದು ನಿಮ್ಮ ಮಾತಿನ ಇಲ್ಲ ಒಳಾರ್ಥ. ಅವ್ರು ಸ್ವೀಕರಿಸಿದಾರೆ, ಅದ್ರ ಮೇಲೆ ಗಮನ ಕೊಟ್ಟಿದಾರೋ ಇಲ್ವೋ ಅದು ಅನ್ಲೆಸ್ ಅಂದ್ರೆ ಇಟ್ ವಾಸ್ ಎ ಕಮ್ಯುನಿಕೇಶನ್ ಬಿಟ್ವೀನ್ FFC ಚೇರ್ಪರ್ಸನ್ಗೂ ನಾವು ಜಸ್ಟ್ ನಮಗೆ ಮೇಲ್ ಕೇಳಿದ್ರು, ಮೇಲ್ ಕೊಟ್ಟಿದ್ವಿ. ನಮ್ಗೆ ನಾನು ಇದೊಂದು ಕೇಳಿದ್ದೆ, ನನಗೊಂದು ಅವಕಾಶ ಕೊಡಿ, ಅವ್ರಿಗೆ ಭೇಟಿ ಮಾಡಕ್ಕೆ ಅವಕಾಶ ಕೊಡಿ ಅಂತಾನು ಕೇಳಿದ್ದೆ, ಅದು ಆಗ್ಲಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ಏನ್ ನಡೆದಿದೆಯೋ ಆ ಕಮಿಟಿನಲ್ಲಿ ಮೀಟಿಂಗ್ಸ್ ಅಲ್ಲಿ ಐ ಡೋಂಟ್ ನೋ, ನೈದರ್ ಐ ಕ್ಯಾನ್ ಟೆಲ್ ಯು. ಅಂದ್ರೆ BMRC ಅಲ್ಲೂ ಸರ್ ಒಂದು ಏನಂದ್ರೆ ಅದರ ಈ ನಿರ್ಧಾರ ಬೆಲೆ ಏರಿಕೆಯ ದರ ಏರಿಕೆಯ ನಿರ್ಧಾರ ಇರ್ಲಿ, ಫೇರ್ ಫಿಕ್ಸೇಷನ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಆಲ್ ಗೋಸ್ ಟು ಫೇರ್ ಫಿಕ್ಸೇಷನ್ ಕಮಿಟಿ, ನಾಟ್ ಟು BMRCL. ಸರಿ ಸರ್, ನಾನು ಪ್ರಸ್ತಾಪ ಮಾಡ್ತಿರೋ ವಿಷಯ ಏನು ಅಂದ್ರೆ ಇದು ಸಾರ್ವಜನಿಕ ಸೇವೆಯ ಒಂದು ಸಂಸ್ಥೆ, ಇದು ಲಾಭದ ಸಂಸ್ಥೆ ಅಲ್ಲ. ಸಾರ್ವಜನಿಕ ಸೇವೆ ಅನ್ನೋದು, ಯಾಕಂದ್ರೆ ಸರ್ಕಾರದ ಅನುದಾನ ಇದೆ, ಇದರಲ್ಲಿ ಸಾರ್ವಜನಿಕ ಸೆಸ್ ಅನುದಾನ ಹಣ ಇದೆ. ಇದು ಸರ್ಕಾರದ ಒಂದು ಸಾರಿಗೆ ವ್ಯವಸ್ಥೆಯ ಭಾಗ ಮತ್ತು ಸೇವೆಯ ಭಾಗ. ಈ ಒಂದು ಸಂಸ್ಥೆ ಸೇವಾ ಸಂಸ್ಥೆಯಾಗಿ ಕೆಲಸ ಮಾಡುವಾಗ ಸಾರ್ವಜನಿಕರ, ಅದರ ಬಳಕೆದಾರರ ಅಭಿಪ್ರಾಯಗಳಿಗೆ ಕೂಡ ಮನ್ನಣೆ ಕೊಡ್ಬೇಕಾಗತ್ತೆ. ಜೊತೆಗೆ ನೀವು ಯಾವುದೇ ರೀತಿಯ ದರ ಏರಿಕೆ ಪ್ರಶ್ನೆ ಬಂದಾಗ ಅದು ಸಾರ್ವಜನಿಕ ಚರ್ಚೆಗೆ ಒಳಗಾಗಬೇಕಾಗತ್ತೆ. ಆದ್ರೆ ಆ ತರದ ಪ್ರಕ್ರಿಯೆಗಳಿಗೆ ಈ BMRCಯಲ್ಲೂ ಮುಕ್ತವಾಗಿ ಇಲ್ಲ ಅನ್ನೋದು ಅದರ ಕೆಲವು ವರಸೆಗಳಲ್ಲೇ ಗೊತ್ತಾಗ್ತದೆ. ಈಗ ಈ ದರ ಏರಿಕೆ ವಿಷಯದಲ್ಲಿ ಕೂಡ ಭಾನುವಾರ ದರ ಏರಿಕೆ ಅನ್ನೋದನ್ನ ಶನಿವಾರ ರಾತ್ರಿ ಅನೌನ್ಸ್ ಮಾಡ್ತಾರೆ, ಭಾನುವಾರ ದಿಢೀರ್ ಬೆಳಿಗ್ಗೆಯಿಂದನೇ ದರ ಏರಿಕೆ ಆಗುತ್ತೆ. ಜೊತೆಗೆ 40% ದರ ಏರಿಕೆ, 45-50% ಅಂತ ಹೇಳುತ್ತೆ. ಅದರ ವಾಸ್ತವವಾಗಿ 100% ದರವನ್ನ ಏರಿಕೆ ಮಾಡುತ್ತೆ. ಅಂದ್ರೆ ಅದು ನಿಜ. ಇಲ್ಲಿ ಪಾರದರ್ಶಕತೆ ಅನ್ನೋದು ಕಾಣ್ತಾ ಇಲ್ಲ BMRCL ಇವತ್ತು ಪ್ರಯಾಣ ಮಾಡಿದ್ದೆ ನಾನು. ಯಾಕೆ ಗೊತ್ತಾ, ಇವತ್ತು ಮಂಡೇ ವರ್ಕಿಂಗ್ ಡೇ, ಎಷ್ಟು ಜನ ಇರ್ತಾರೆ, ಕ್ರೌಡ್ ಹೇಗಿರುತ್ತೆ, ಮತ್ತೆ ಲೆಟ್ ಮಿ ಹ್ಯಾವ್ ದ ಆಕ್ಚುಯಲ್ ರನ್. ಸೊ ಐ ಟ್ರಾವೆಲ್ ಫ್ರಮ್ ನಮ್ಮ ಜಯನಗರದಿಂದ ವಿಧಾನಸೌಧ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಹೋದೆ. ನಾರ್ಮಲಿ ಬಿಫೋರ್ ದ ಹೈಕ್ ದ ಮೆಟ್ರೋ ಚಾರ್ಜಸ್ ಏನಿದೆಯೋ 26 ರೂಪೀಸ್ 40 ಪೈಸಾ ಇರುತ್ತೆ. ಇವತ್ತು ನಾನು 47.50 ಕೊಡ್ಬೇಕಿತ್ತು. ಸೊ ದಟ್ ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಹೈಕ್ 80% ಬಂತು. ವಾಸ್ತವಿಕವಾಗಿ ಅವ್ರು ಏನ್ ಪೇಪರ್ ಅಲ್ಲಿ ಏನೋ ಬರ್ತಿತ್ತೋ, ಪೇಪರ್ ಮೂಲಕ ನಮ್ಗೆ ಗೊತ್ತಾಗತ್ತೆ. ನಾವೇನ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ, ನಮಗೇನು ಅವರು ರಿಪ್ಲೈ ಕೊಟ್ಟಿಲ್ಲ. ಸೊ ಪೇಪರ್ ಎಲ್ಲ ಕಡೆ ಆವರೇಜ್ 47% ಅಂತ ಬರ್ತಿತ್ತು. ನಾನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಾನು ಇವತ್ತು ಟ್ವೀಟ್ ಮಾಡಿದ್ದೀನಿ, ವಿತ್ ನಾನು ಆ ಫೋಟೋಗ್ರಾಫ್ ಕಳಿಸಿದ್ದೀನಿ, ಆ ಫೋಟೋಗ್ರಾಫು ಅದನ್ನ ಟ್ಯಾಗ್ ಮಾಡಿದ್ದೀನಿ. ಸೊ 80% ಬಂತು. ಆಮೇಲೆ ನಾನು ವಾಪಸ್ ಬರುವಾಗ ನಾನು ಮಂತ್ರಿ ಮಾಲ್ ಇಂದ ಬಂದೆ ಜಯನಗರಕ್ಕೆ. ಮೊದಲು 23 ರೂಪಾಯಿ 75 ಪೈಸೆ ಬರ್ತಿತ್ತು ದರ, ಇವತ್ತು ನಾನು 36 ರೂಪಾಯಿ ಕೊಟ್ಟೆ. ಸೊ ದಟ್ ಕಮ್ಸ್ ಟು ಅರೌಂಡ್ 53% to 55% ಹೈಕು. ಸೊ ದರ್ ಇಸ್, ನನಗೆ ಅರ್ಥ ಆಗ್ತಾ ಇಲ್ಲ, ಪೇಪರ್ ಬರ್ತಿರೋದು ಒಂದು, ಮತ್ತೆ ಇಲ್ಲಿ ಆಕ್ಚುಲ್ ಆಗಿ ನಾವು ಕೊಡ್ತಿರೋದು ತುಂಬಾ ಜಾಸ್ತಿ ಇದೆ. ಸೊ ರಿಯಲಿ ಏನಾಗುತ್ತೆ, ಇವತ್ತು ನೀವು ಲೆಕ್ಕ ಹಾಕೊಳ್ಳಿ, 25-30 ರೂಪಾಯಿ ಅಂದ್ರೆ ಡೈಲಿ ಕಮ್ಯೂಟ್ ಮಾಡಿದವನಿಗೆ ಒಂದು ಸೈಡ್ 750 1500 ರೂಪಾಯಿ ಹೊರ ಬರುತ್ತೆ. ಇವಾಗ 25 ರೂಪೀಸ್ ತಗೋಣ ನಾವು, 50 ರೂಪೀಸ್ ಅಲ್ಲ ಬೇಡ, 25 ರೂಪೀಸ್ ತಗೊಂಡ್ರೆ ಮಿನಿಮಮ್
ಒಂದ್ ಸೈಡು ಡೈಲಿ 50 rupees, 1500 rupees ಹೊರೆ ಆಗತ್ತೆ. ಆ ಹೊರೆ ತುಂಬಾ Additional. ಜಾಸ್ತಿ ಅನ್ಸುತ್ತೆ. ಯಾಕಂತ 80% ಜಾಸ್ತಿ ಆಗ್ಬಿಟ್ರೆ, 50% ಜಾಸ್ತಿ ಆಗ್ಬಿಟ್ರೆ ನಿಮ್ಮ ಏನು ಮಂತ್ಲಿ ಅದರ್ ಎಕ್ಸ್ಪೆನ್ಸಸ್. ಹೌದು, ಬಜೆಟ್ Planning and ಏನಿದೆಯೋ ಫೈನಾನ್ಷಿಯಲ್ ತುಂಬಾ ಪ್ಲಾನಿಂಗ್. ಇವತ್ತು ನೋಡಿ, ನಾನು ಇವಾಗ ಜಸ್ಟ್ ಖನಿಜ ಭವನ ಹೋಗ್ಬೇಕು ಅಂದ್ರೆ 50 ರೂಪಾಯಿ ಆಟೋ ಕೊಟ್ಟೆ. ನಾನು ಅದೇ ದೂರ ಹೋಗ್ಬೇಕು ಅಂದ್ರೆ 100-150 ರೂಪಾಯಿ ಕೊಡ್ಬೇಕಾಗತ್ತೆ. ಸರ್ ಒಂದ್ ನಿಮಿಷ, ಇವಾಗ ನಮ್ಮ ಪ್ರಯಾಣಿಕರು ನಿತ್ಯ ಮೆಟ್ರೋನಲ್ಲಿ ಓಡಾಡುವ ಅಥವಾ ಬಳಕೆದಾರ ಜಯನಾಥ್ ಶೆಟ್ಟರು ಕೂಡ ನಮ್ ಜೊತೆ ಇದಾರೆ. ಈಗ ಅವರನ್ನ ಕೇಳೋಣ. ನನಗೆ ನಾನು ಪ್ರಯಾಣ ಮಾಡುವಾಗ ಜನರ ಹತ್ರ ಮಾತಾಡಿದೆ, ಯಾರು ಖುಷಿ ಪಡ್ಲಿಲ್ಲ, ಎಲ್ಲರಿಗೂ ಒಂಥರ ದೊಡ್ಡ ಶಾಕ್ ಆಯ್ತು. ಓಕೆ ಸರ್. ಜಯನಾಥ್ ಶೆಟ್ರೆ, ನೀವು ಒಬ್ಬ ಪ್ರಯಾಣಿಕರಾಗಿ ನಿಮಗೆ ಒಂದು 10%, 5%, 20% ಹೈಕ್ ಆದ್ರೆ ಅದು ಬೇರೆ ತರದಲ್ಲಿ, ಅಂದ್ರೆ ಅದು ನಮ್ಮ ವಾರದ ಅಥವಾ ತಿಂಗಳಿನ ಖರ್ಚಿನ ಮಿತಿಯಲ್ಲಿ ಇರುತ್ತೆ ಅಂತ ಹೇಳಿ ಅಭಿಪ್ರಾಯ ಇದೆ. ಆದ್ರೆ ದಿಢೀರ್ ಅಂತ 80%, 90%, 100% ಇನ್ಕ್ರೀಸ್ ಆದಾಗ ಅದು ಪ್ರಯಾಣಿಕರ ಒಟ್ಟಾರೆ ಖರ್ಚು ವೆಚ್ಚದ ಮೇಲೆ ಏನು ಪರಿಣಾಮ ಬೀರುತ್ತೆ? ನೀವು ಒಬ್ಬ ಪ್ರಯಾಣಿಕರಾಗಿ ನಿಮ್ಮ ಅನುಭವ ಏನು? ಅಲ್ಲ, ಇಟ್ಟು ಈಗ ಹೇಳುದು ಆಲ್ರೆಡಿ ಜನ ಬೆಲೆ ಏರಿಕೆ ಮತ್ತೊಂದು ಅಂತ ಜನರು ತುಂಬಾ ತೊಂದರೆಯಲ್ಲಿದ್ದಾರೆ. ನೀವು ನಾನು ನೋಡ್ತಾ ಇದ್ದೀನಿ, ಲೇಟ್ ಅವರ್ಸ್ ನೋಡುವಾಗ ಈ ಮೈಸೂರು ರೋಡ್ ಮೆಟ್ರೋದಲ್ಲಿ ಸಾಮಾನ್ಯವಾಗಿ ಲೇಬರ್ ಕ್ಲಾಸೇ ಜಾಸ್ತಿ ಪ್ರಯಾಣ ಮಾಡ್ತಾರೆ. ಇದ್ರೆ ಅವ್ರ ಮೇಲೆ ದೊಡ್ಡ ಹೊರೆ ಆಗತ್ತೆ. ಇದು ದೊಡ್ಡ ಹೊರೆ ಅಂದ್ರೆ ಅವ್ರಿಗೆ ದೇ ಆರ್ ವಾಯ್ಸ್ಲೆಸ್ ಪೀಪಲ್. ಅವ್ರಿಗೆ ಯಾರು ಕೇಳೋರು ಇಲ್ಲ, ಅವ್ರಿಗೆ ಯಾರು ಇದ್ರ ಬಗ್ಗೆ ವಿಚಾರನೂ ಗೊತ್ತಿಲ್ಲ, ಅವ್ರು ಪ್ರೊಟೆಸ್ಟ್ ಮಾಡೋಕ್ಕೂ ಗೊತ್ತಿಲ್ಲ ಅವ್ರಿಗೆ. ಇದ್ರ ಬಗ್ಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ನನಗೂ ಗೊತ್ತಾಗ್ತಿಲ್ಲ. ಈಗ ಮೂಲಭೂತ ಸೌಕರ್ಯ ಕೊಡ್ಬೇಕಾಗಿರೋದು ಇಟ್ಸ್ ದ ಡ್ಯೂಟಿ ಆಫ್ ಎ ವೆಲ್ಫೇರ್ ಸ್ಟೇಟ್. ಆ ಖರ್ಚನ್ನ ಜನರ ಮೇಲೆ ಹಾಕ್ತಾರ ನೋಡಿ. ವಯಬಿಲಿಟಿ, ಈಗ ಮಂಡೋತ್ ಅವರು ಚೆನ್ನಾಗಿ ಮಾತಾಡಿದ್ರು ನೋಡಿ. ಡೇ ಟು ಡೇ ರನ್ನಿಂಗ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಇದನ್ನೆಲ್ಲ ತಗೊಂಡು ಪರಿಷ್ಕರಣೆ ಮಾಡಿದ್ರೆ ಅದು ಬೇರೆ ವಿಚಾರ. ಇದು ಆಗಲ್ಲ. ಇದು ಮೂಲಭೂತ ಸೌಕರ್ಯಕ್ಕಾಗಿ ಜನರಿಂದ ಹಣ ವಸೂಲಿ ಮಾಡ್ತಾರ ಇವರು. ನೀವು ಜಸ್ಟ್ ಕಂಪೇರ್ ಇವ್ರದ್ದು ಪ್ರೈಸಿಂಗು ಬೇರೆ ಮೆಟ್ರೋ ಜೊತೆ ಕಂಪೇರ್ ಮಾಡಿ. ಡೆಲ್ಲಿ ಇರ್ಬೋದು, ಪುಣೆ ಇರ್ಬೋದು. ಹೌದು, ಖಂಡಿತ. ನೀವು ಖಂಡಿತ ಕೋಲ್ಕತ್ತಾದು ಮಚ್ ಲೋವರ್. ಯಾಕಂದ್ರೆ ನಮ್ ಜನ ಇಲ್ಲಿ ಏನ್ ಹೇಳಿದ್ರು ಇವರು ನಮ್ ಬೆಂಗಳೂರು ಜನ ಏನ್ ಪ್ರೊಟೆಸ್ಟ್ ಮಾಡಲ್ಲ, ಇವ್ರು ಆರಾಮಾಗಿ ತಗೊಳ್ತಾರ ಅಂತ ಅವ್ರಿಗೆ ಅಭಿಪ್ರಾಯ ಇದ್ದಿರ್ಬೇಕು. ನಮ್ ಜನಪ್ರತಿನಿಧಿಗಳು, ನಾನು ಬರೇ ರಾಜ್ಯದವ್ರನ್ನ ಹೇಳ್ತಾ ಇಲ್ಲ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು, MLA ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇವಾಗ ಲಾಭ ಮಾಡೋದು ಅವ್ರ ಉದ್ದೇಶ ಅಲ್ಲ. ವೆಲ್ಫೇರ್ ಸ್ಟೇಟ್ ಅವರು ಎಲ್ಲದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಜನರ ಮೇಲೆ. ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬಿಟ್ಟು ಜನರಿಗೆ ಇಷ್ಟು ನೀವು ಸರ್ವಿಸ್ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಅದ್ರ ಏನ್ ಅರ್ಥ ಏನು? ಇದು ತುಂಬಾ ಅನ್ಫೇರ್ ಆಗಿದೆ. ಹೌದು. ಅಂಡ್ ಮೋರ್ ಓವರ್ ಮೆಟ್ರೋ ಕಳೆದ 2-3 ವರ್ಷಗಳಿಂದ ಸತತ ಲಾಭದಲ್ಲಿದೆ. ಲಾಭದ ಪ್ರಮಾಣ 3-2 ಹೆಚ್ಚಾಗ್ತಾನೆ ಇದೆ. ಮುಂಡೋತ್ ಅವ್ರು ಹೇಳ್ದಾಗೆ ರಿಸೋರ್ಸ್ ಮೊಬಿಲೈಸೇಷನ್ಗೆ ಬೇರೆ ಹಾದಿಗಳಿದೆ, ಪರ್ಯಾಯ ಮಾರ್ಗಗಳಿದೆ. ಅದನ್ನ ಕನ್ಸಿಡರ್ ಮಾಡ್ಬೇಕು ಅವರು. ಹೌದು ಹೌದು. ಅಂಡ್ ನೀವೇ ಬಹಳ ಸರ್ ಹೇಳಿ ಶೆಟ್ರೆ, ನಾನು ಇನ್ನೊಂದು ಸಜೆಸ್ಟ್ ಮಾಡಿದ್ದೆ, ಅಟ್ಲೀಸ್ಟ್ ವೇಟ್ ಅಪ್ ಟು ಯೆಲ್ಲೋ ಲೈನ್ ಓಪನ್ ಆಗ್ಲಿ, ಅಲ್ಲಿ ತನಕ ಸ್ವಲ್ಪ ನೋಡಿ. ಅದಾದ್ಮೇಲೆ modest hike which will really all the users will accept it. I thought it will be around 10 to 15%. Even 20% ಆಗಿದ್ರು ಜನ ಬೇಜಾರು ಪಡ್ತಿರ್ಲಿಲ್ಲ. ಅವ್ರಿಗೆ ಇಷ್ಟರ ದೊಡ್ಡ ಒಂದು ಶಾಕ್ ಆಗ್ತಿರಲಿಲ್ಲ. ಇವತ್ತು ಶಾಕ್ ಸೋಷಿಯಲ್ ಮೀಡಿಯಾ ನೋಡಿ. ನಾನು ಟ್ರಾವೆಲ್ ಮಾಡೋದು ಸಾಕಷ್ಟು ಜನ ಹೇಳಿದ್ದಾರೆ ನನಗೆ, ಸರ್ ತುಂಬಾ ಜಾಸ್ತಿ ಆಗೋಯ್ತು, ನಮ್ ಬಜೆಟ್ ಎಲ್ಲ ತುಂಬಾ ಇದಾಗ್ಬಿಟ್ಟಿದೆ, ಅಪ್ಸೆಟ್ ಆಗ್ಬಿಟ್ಟಿದೆ, ನಮ್ಗೆ ತುಂಬಾ ಹೊರೆ ಆಗ್ತಿದೆ ಸರ್, ನಾವ್ ಏನ್ ಮಾಡೋದು ಸರ್ ಅಂತ ಕೆಲವರು ಅವರು ಇಚ್ಛೆನ ನನ್ನ ಜೊತೆ ಹಂಚ್ಕೊಂಡ್ರು. ಸೊ ಇನ್ನೊಂದು ಹಂತವಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಯಾರಿಗೂ ದೊಡ್ಡದಾಗಿ ಅಫೆಕ್ಟ್ ಆಗ್ತಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ಎಲ್ಲರೂ ಇವತ್ತು ನೋಡಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಇವತ್ತು ಜನ ಹೆಂಗೆ ಅಂದ್ರೆ ಸೀಮಿತವಾದ ಅವರು ಬಜೆಟ್ ಅಲ್ಲಿ ಅವ್ರಿಗೆಲ್ಲ ಪ್ಲಾನ್ ಮಾಡ್ಕೋಬೇಕು. ಇವತ್ತು ಎಲ್ಲ ರೀತಿಯಲ್ಲಿ ನೋಡಿ ಯಾವುದು ಕಮ್ಮಿ ಇಲ್ಲ. ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾನೆ ಇದೆ. ಯಾಕೋದ್ರೆ ನಾವು ಮಾಡರ್ನ್ ಆಗ್ತಾ ಇದೀವಿ,
ನಮ್ಮ ಲೈಫ್ ಸ್ಟೈಲ್ ಮಾಡರ್ನ್ ಆಗ್ತಿದೆ. ಸೊ ಎಲ್ಲಿಂದನೂ ಎವ್ರಿ ಮಂತ್ ದೇರ್ ವಿಲ್ ಬಿ ಸಮ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್. ಸೊ ಇಂಥ ಸಮಯದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನೋ ಡೌಟ್ ನಮ್ ಮೆಟ್ರೋ ಒನ್ ಆಫ್ ದ ಬೆಸ್ಟ್. ಎಲ್ಲ ರೀತಿಯಲ್ಲಿ ನಾವು ಒಪ್ತೀವಿ, ಮೆಟ್ರೋ ಸರ್ವಿಸ್ ಚೆನ್ನಾಗಿದೆ. ಆದ್ರೆ ಹೈಕ್ ಮಾಡುವ ವಿಚಾರದಲ್ಲಿ ಅವ್ರು ಪಬ್ಲಿಕ್ ಸೆಂಟಿಮೆಂಟ್ ಅಂಡ್ ಅದರ ಎಫೆಕ್ಟ್ ಏನಾಗುತ್ತೆ ಒಬ್ಬರು ಕಾಮನ್ ಮ್ಯಾನಿಗೆ, ಒಬ್ಬ ಸ್ಯಾಲರಿ ಕ್ಲಾಸ್ಗೆ, ಒಬ್ಬರು BPL ಗೆ, ಆಮೇಲೆ ಸ್ಟೂಡೆಂಟ್ಗೆ ಅದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ತುಂಬಾ ಜನ ಇದ್ದಾರೆ. ಅವರು ಟ್ರಾವೆಲಿಂಗ್ ಇನ್ ಮೆಟ್ರೋ. ನಾನು 90% ಐ ಟ್ರೈ ಟು ಟ್ರಾವೆಲ್ ಇನ್ ಮೆಟ್ರೋ. ಇವತ್ತು ಅನ್ಕೊಂಡೆ ನಾನು ಸ್ಕೂಟರ್ ಹೋಗಿದ್ರೆ ನನಗೆ ಸುಮಾರು 150 ರೂಪಾಯಿ ನಾನು ಸೇವ್ ಮಾಡ್ತಿದ್ದೆ. ನಿಮ್ಮ ಅಭಿಪ್ರಾಯನ ಬಹುತೇಕ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ಜನರು ಇದೇ ಅಭಿಪ್ರಾಯ ಪಟ್ಟಿದ್ದಾರೆ. ಅಂದ್ರೆ ನಾವು ಮೆಟ್ರೋದನ್ನ ಬಳಸೋದು ಯಾಕೆ ಅಂದ್ರೆ, ಒಂದು ಅಗ್ಗದ ದರದಲ್ಲಿ ನಾವು ಪ್ರಯಾಣ ಮಾಡ್ಬೋದು ಅನ್ನೋದು, ಇನ್ನೊಂದು ಸೇಫ್ಟಿ ಕಾರಣಕ್ಕೆ, ಇನ್ನೊಂದು ಸ್ಪೀಡ್ ಕಾರಣಕ್ಕೆ. ಆದ್ರೆ ಈ ತರ ದರ ಏರಿಕೆಯನ್ನ ಮಾಡಿದಾಗ ಅನಿವಾರ್ಯವಾಗಿ ನಾವು ಮತ್ತೆ ಬೈಕು, ಕಾರು, ಆಟೋ ಈ ತರದ ವಾಹನಗಳನ್ನ ಸ್ವಂತ ವಾಹನಗಳಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಇನ್ನೊಂದು ಇಂಪ್ಯಾಕ್ಟ್ ಇದೆ ನಿಮ್ಗೆ. ಈಗ ನೀವು ಫಾಸಿಲ್ ಫ್ಯೂಯಲ್ ನೀವು ಯೂಸ್ ಮಾಡಿದ್ರೆ, ಈಗ ಸ್ಕೂಟರ್ ಇರೋದು, ಅವಾಗ ಎನ್ವೈರನ್ಮೆಂಟ್ ಮೇಲೆ ಅದರ ಇಂಪ್ಯಾಕ್ಟ್ ಏನು? ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ಸೊ ಮೆಟ್ರೋವನ್ನ ನಿರ್ಮಾಣ ಮಾಡಿದ ಉದ್ದೇಶನೇ ಫೇಲ್ ಆಗುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಸೊ ಹಾಗಿದ್ರೆ ಮೆಟ್ರೋ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ ಬಂದಿದೆ. ಇನ್ನೊಂದು, ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, ಜನಪ್ರತಿನಿಧಿಗಳು ಈ ವಿಷಯದಲ್ಲಿ ನಮ್ಗೆ ಧ್ವನಿಗೂಡಿಸ್ತಾ ಇಲ್ಲ ಅನ್ನೋದು. ಬಹಳ ವಿಚಿತ್ರ ಏನು ಅಂದ್ರೆ, ಕರ್ನಾಟಕದಲ್ಲಿ ಎಂತ ದುರಂತ ಸ್ಥಿತಿ ಇದೆ ಅಂದ್ರೆ, ನಮ್ಮ 3 ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ, ದರ ಏರಿಕೆ ವಿಷಯದಲ್ಲಿ, ಮೆಟ್ರೋ ದರ ಏರಿಕೆ ವಿಷಯದಲ್ಲಿ ಪರಸ್ಪರ ಕೆಸರ ಎರಚಾಟದಲ್ಲಿ ತೊಡಗಿದ್ದಾರೆ ವಿನಃ ಈ ದರ ಏರಿಕೆ ಯಾಕೆ ಬೇಕಿತ್ತು, ಇದು ಅಗತ್ಯ ಇತ್ತಾ, ಇಷ್ಟು ಪ್ರಮಾಣದಲ್ಲಿ ಅಗತ್ಯ ಇತ್ತಾ, ಯಾಕೆ ಅಗತ್ಯ ಇತ್ತು, ಏನು ಅನಿವಾರ್ಯತೆ ಎದುರಾಗಿತ್ತು ಇಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡ್ಲಿಕ್ಕೆ ಅನ್ನೋ ಪ್ರಶ್ನೆಯನ್ನ ಯಾರು, ಮೂಲಭೂತವಾದ ಪ್ರಶ್ನೆಯನ್ನ ಯಾರು ಕೇಳ್ತಾ ಇಲ್ಲ. ಇದು ಕೇಂದ್ರ ಮಾಡ್ತು ಅಂತ ಒಬ್ರು ಹೇಳ್ತಾರೆ, ಇಲ್ಲ ರಾಜ್ಯ ಮಾಡ್ತು ಅಂತ ಇನ್ನೊಬ್ರು ಹೇಳ್ತಾರೆ. ಇದು ನಮಗೆ ಸಂಬಂಧಪಟ್ಟಿಲ್ಲ, ಕೇಂದ್ರದವ್ರು ಅನುಮತಿ ಕೊಟ್ಟಿದ್ದು, ಅವರೇ ಮಂಜೂರಾತಿ ಕೊಟ್ಟಿದ್ದು ಅಂತ ಈ ರಾಜಕೀಯ ಪಕ್ಷಗಳು, ಕರ್ನಾಟಕದ ಆಡಳಿತ ಪಕ್ಷ ಹೇಳಿದ್ರೆ, ಪ್ರತಿಪಕ್ಷಗಳು ಬಿಜೆಪಿ ಮತ್ತು JDS-ನವರು ಇಲ್ಲ ಇದು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಹೊರೆಯಿಂದಾಗಿ ಆದಾಯ ಕ್ರೋಢೀಕರಣಕ್ಕಾಗಿ ಈ ಮೊರೆ ಹೋಗಿದೆ, ಈ ದರ ಏರಿಕೆ ಮೊರೆ ಹೋಗಿದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಜನರಿಗೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋ ವಿಷಯ ಇಲ್ಲಿ ಮರೆಮಾಚ್ತಾ ಇದೆ. ಖಂಡಿತವಾಗಿ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಇಬ್ರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಎಸ್ ಇವನ್ BMRC ಯಲ್ಲೂ ಇವತ್ತು ಸ್ಪಷ್ಟನೆ ಕೊಟ್ಟಿದೆ. ಆ ಸ್ಪಷ್ಟನೆಯಲ್ಲೂ ಕೂಡ ಈ ದರ ಏರಿಕೆಯ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಅದ್ರ ಬದ್ಲಿ ನಾವು ಆಟೋದಲ್ಲಿ ಓಡಾಡಿದ್ರೆ ಇಷ್ಟ ಆಗುತ್ತೆ, ಕಾರಲ್ಲಿ ಓಡಾಡಿದ್ರೆ, ಕ್ಯಾಬಲ್ಲಿ ಓಡಾಡಿದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಮೆಟ್ರೋನೇ ಅಗ್ಗ ಅಂತ, ಇವತ್ತಿಗೂ ಅಗ್ಗ ಇದೆ, ಇಷ್ಟು ದರ ಏರಿಕೆ ನಂತರನು ನಮ್ಮ ಮೆಟ್ರೋ ಅಗ್ಗದ ಸೇವೆನೇ ಕೊಡ್ತಾ ಇದೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ವಿನಃ ಈ ದರ ಏರಿಕೆ ಯಾಕೆ ಅನ್ನೋದಕ್ಕೆ ಲಾಜಿಕಲ್ ಇದನ್ನ ಕೊಟ್ಟಿಲ್ಲ, ರೀಸನ್ಸ್ ಕೊಟ್ಟಿಲ್ಲ. ದಿಸ್ ಕೈಂಡ್ ಆಫ್ ಹೈಕ್ ಇಸ್ ಇಂಡಿಫೆನ್ಸಿಬಲ್. ಇದನ್ನ ಯಾವ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ ನನ್ಗೆ ಗೊತ್ತಾಗಲ್ಲ. ಎಸ್ ಪ್ರಕಾಶ್ ನಂದೋತ್ ಸರ್, ಹೇಳಿ ಸರ್. ಸರ್, ಫೈನಲ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನೀವು ಒಬ್ಬ ಪ್ರಯಾಣಿಕರ ಒಂದು ಅಸೋಸಿಯೇಷನ್ ಅಧ್ಯಕ್ಷರಾಗಿ. ಸರ್, ನಂದು ಒಂದು ಸಲಹೆ ಇದೆ. ಇವಾಗ ಪೇಪರ್ ಓದಂಗೆ ಈ ಇನ್ಫಾರ್ಮೇಶನ್ ಎಲ್ಲ ಪೇಪರ್ ಮೇಲೆ ಏನ್ ಬಂದಿದೆಯೋ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನನಗೆ ಯಾವ ಕಮ್ಯುನಿಕೇಶನ್ BMRC ಬಂದಿಲ್ಲ, ನಾನು ಕೊಟ್ಟಿರೋ ರೆಪ್ರೆಸೆಂಟೇಷನ್ ರಿಪ್ಲೈ ಬಂದಿಲ್ಲ. ಸೊ ಆಲ್ ಐ ಆಮ್ ಟಾಕಿಂಗ್ ಸೀಯಿಂಗ್ ದ ನ್ಯೂಸ್ ಪೇಪರ್ಸ್ ರಿಪೋರ್ಟ್ ಅಂಡ್ ಸೋಷಿಯಲ್ ಮೀಡಿಯಾ ರಿಪೋರ್ಟ್. ಒಂದು. ಎರಡನೇದು, ನಂದು ಮನವಿ ಏನು ಅಂದ್ರೆ, ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ನಲ್ಲಿ ನಮಗೆ BMRC ಅವರು ಸ್ಮಾರ್ಟ್ ಕಾರ್ಡ್ ಯೂಸರ್ಸ್ಗೆ ಇವಾಗ 5% ಇದೆ, ಅದನ್ನ 15 to 20% ಜಾಸ್ತಿ ಮಾಡಬೇಕು. ಅದರ ಕ್ಯಾಪ್ ಡಿಸ್ಕೌಂಟ್ ನ ಜಾಸ್ತಿ ಮಾಡಬೇಕು. 5% ಇರೋದು 15 ಇಲ್ಲ 20%. QR ಕೋಡ್ ಅಲ್ಲಿ 5% ಡಿಸ್ಕೌಂಟ್ ಕೊಡ್ತಿದ್ರು, ಅದು ಅಷ್ಟೇ, ಅದು 15% ಇಲ್ಲ 20% ಮಾಡಬೇಕು. ಆಮೇಲೆ ನಾನ್ ಪೀಕ್ ಅವರ್ಸ್ ಅಲ್ಲಿ 5% ಕೊಡ್ತಿದ್ದಾರೆ, ಅದನ್ನ 15% ಮಾಡಬೇಕು. ಇದು ನಮ್ ವಿಚಾರ. ಯಾಕೆ ಗೊತ್ತಾ,
ನಾವು ಲಿಟಿಗೇಷನ್ ಮತ್ತೆ ಆರ್ಗ್ಯುಮೆಂಟ್ ಹೋಗಕ್ಕಿಲ್ಲ. ವಿ ಮೀನ್ ದಟ್ ಪಬ್ಲಿಕ್ ಶುಡ್ ಗೆಟ್ ಸಮಥಿಂಗ್. If there is some issue, let us resolve. We should Okay. talk sensibly and which Right. really brings some result to people and users of Nama Metro. ಓಕೆ So that is my request to everybody is that in the next board meeting, they should bring a issue and raise the smart card discount 15 from 5% to 15% or 20%. ಓಕೆ QR code from 5%. Now there is no discount on QR code. They should come to 15% discount or 20% discount and give some relief to the people. And the non-peak hours 5% ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಹಾಲಿಡೇದಲ್ಲಿ 10% ಅಂತ ಹೇಳ್ತಿದ್ದಾರೆ. ಈ 5% ನ ಇದ್ದಿದ್ದು ನಾನ್ ಪೀಕ್ ಅವರ್ಸ್ ನ 15% ಮಾಡಿ. ಸೊ ಸಮ್ ಮಿಡ್ ಪಾತ್ ತಗೊಳ್ಳೋಣ, ಮಧ್ಯ ದಾರಿ ತಗೊಳ್ಳೋಣ. ಸೊ ದಟ್ BMRCLಗೂ ಸ್ವಲ್ಪ ಆದಾಯ ಬರ್ಲಿ, ಜನರಿಗೂ ಸ್ವಲ್ಪ ರಿಲೀಫ್ ಸಿಕ್ಲಿ ಅಂತ ನನ್ನ ಒಂದು ಮನವಿ ಸರ್. ಓಕೆ ಸರ್, ಓಕೆ ಸರ್. ಈಗ ಬಳಕೆದಾರರಾಗಿ ನೀವು ಜಯನಾರಾಯಣ ಶೆಟ್ರೆ, ನಿಮ್ಮ ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಏನು? ಈ ದರ ಏರಿಕೆ ಬಗ್ಗೆ? ಅಲ್ಲ, ಅವ್ರಿಗೆ ಧ್ವನಿಗೂಡಿಸ್ತೀನಿ ನಾನು. ಯಾರಿಗೆ? ಪ್ರಕಾಶ್ ಮಂಡೋತ್ ಅವ್ರು ಹೇಳಿದಾಗೆ Okay. ಐ ಥಿಂಕ್ ಜನರಿಗೆ ಇನ್ನು ಹೆಚ್ಚಿನ ರಿಲೀಫ್ ಕೊಡ್ಲೇಬೇಕು. ದಿಸ್ ಈಸ್ ಅನ್ಎಕ್ಸೆಪ್ಟೇಬಲ್ ಅಂಡ್ ಒಂದು ರ್ಯಾಷನಲ್ ವೇ ಅಲ್ಲಿ ಇದನ್ನ ಹೈಕ್ ಮಾಡೋದ್ ಬಗ್ಗೆ ಥಿಂಕ್ ಮಾಡಬೇಕು. ಐ ಥಿಂಕ್ ನಾನು ಐ ಹೋಪ್ ಅಂಡ್ ಪ್ರೇ ಬೆಟರ್ ಸೆನ್ಸ್ ವಿಲ್ ಪ್ರಿವೇಲ್ ಅಂತ ಕೇಳ್ಕೊತೀನಿ. ಮತ್ತೇನು ಹೇಳೋಕ್ಕಾಗಲ್ಲ ಸರ್ ಇದ್ರ ಬಗ್ಗೆ. ಅಂದ್ರೆ ರ್ಯಾಷನಲ್ ಆಗಿ Right. ಹೇಳಿ. ಅದೇ ರ್ಯಾಷನಲ್ ವೇ ಮ್ಯಾನರ್ ನಲ್ಲಿ ಇದನ್ನ ಹೆಚ್ಚು ದರ ಪರಿಷ್ಕರಣೆ ಮಾಡ್ಬೇಕಂತ ನಾನು ಕೇಳ್ಕೊಳ್ಳೋದು. ಜನರಿಗೆ ಇನ್ನೂ ಹೆಚ್ಚಿನ ರಿಯಾಯಿತಿ ಕೊಡಿಸ್ಬೇಕು ಅಂತ. ಅಂದ್ರೆ BMRCL ಈಗ ಏರಿಕೆ ಮಾಡಿರುವ ದರವನ್ನ ಪರಿಷ್ಕರಣೆ ಮಾಡಬೇಕು. ಹೌದು, ಖಂಡಿತವಾಗಿ ಪ್ರಯಾಣಿಕರಿಗೆ ಹೊರೆ ಆಗದ ರೀತಿಯಲ್ಲಿ ದರವನ್ನು ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಅವರಿಗೆ ಏನು ಸ್ಮಾರ್ಟ್ ಕಾರ್ಡು, QR ಕೋಡು, ಆಮೇಲೆ ಹೆಚ್ಚಿನ ಮೊತ್ತದ ರೀಚಾರ್ಜ್ಗಳು ಮೇಲೆ ರಿಯಾಯಿತಿ ಬೇರೆ ಬೇರೆ ತರದ ಅವರಿಗೆಲ್ಲ ರಿಯಾಯಿತಿಗಳನ್ನ, ಲಾಭಗಳನ್ನ ಕೊಡ್ಬೇಕು. ಆ ಮೂಲಕ BMRCನೂ RCL ಕೂಡ ಬೆಳಿಬೇಕು. ಜೊತೆಗೆ ಜನರಿಗೂ ಕೂಡ ಹೊರೆ ಆಗದಂಗೆ ಇದನ್ನ ನಿರ್ವಹಣೆ ಮಾಡಬೇಕು. ಜನಸ್ನೇಹದ ಒಂದ್ ನಿಮಿಷ ಹೇಳಿ. ಇವಾಗ ಈ ಡಿಸ್ಕೌಂಟ್ ಜಾಸ್ತಿ ಮಾಡಿದ್ರೆ ಪೀಪಲ್ ವಿಲ್ ಬೈ ಸ್ಮಾರ್ಟ್ ಕಾರ್ಡ್ಸ್. ಸೊ Yes, ಅವಾಗ exactly. ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ಟೋಕನ್ ಕೌಂಟರ್ಸ್ ಕಮ್ಮಿ ಆಗುತ್ತೆ ಒಂದ್ಸತಿ, ಅಂಡ್ ದೇ ವಿಲ್ ಬೈ ಸ್ಮಾರ್ಟ್ ಕಾರ್ಡ್. ಸೊ ಎರಡು ಬೆನಿಫಿಟ್ ಇದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಪಾರ್ಕಿಂಗ್ ನಲ್ಲೂ ಒಂದು ನಾವು ಸಜೆಸ್ಟ್ ಮಾಡಿದ್ವಿ. ಯಾರು ಮೆಟ್ರೋ ಯೂಸ್ ಮಾಡ್ತಾರೆ, ಪಾರ್ಕ್ ಮಾಡ್ತಾರೆ, ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತಾರೆ, ಇಲ್ಲ ಡಿಜಿಟಲ್ ಪೇಮೆಂಟ್ ಮಾಡ್ತಾರೆ, ಅವ್ರು 10 to 15% ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ವಿ. ಈ ಕಾಂಬಿನೇಷನ್ ಅದು ಆಕ್ಚುಲಿ ನೀವ್ ಹೇಳೋದು ಡಿಜಿಟಲ್ ಪೇಮೆಂಟ್ ಅನ್ನು ಎನ್ಕರೇಜ್ ಮಾಡೋದಂಗ ಆಗುತ್ತೆ. ಜೊತೆಗೆ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಕಸ್ಟಮರ್ಸ್ಗೆ ಅಂದ್ರೆ ಪ್ರಯಾಣಿಕರಿಗೂ ಕೂಡ, ಕಮ್ಯೂಟರ್ಸ್ಗೂ ಕೂಡ ಬೆನಿಫಿಟ್ ಆಗುತ್ತೆ ಅನ್ನೋದು. ಒಟ್ಟಾರೆ BMRCL ಈ ದರ ಏರಿಕೆಯನ್ನ ಪುನರ್ ಪರಿಶೀಲನೆ ಮಾಡ್ಬೇಕು ಅನ್ನೋದು ಎಲ್ಲರ ಒಪಿನಿಯನ್. ಇವತ್ತು ನಮ್ಮ ಜೊತೆ ಭಾಗವಹಿಸಿದಂತ ಪ್ರಕಾಶ್ ಮಂಡೋತ್ ಸರ್ ಮತ್ತು ಜಯಾನಂದ್ ಶೆಟ್ಟಿ ಸರ್ಗೆ ಧನ್ಯವಾದಗಳು. BMRCL ನಿಮ್ಮ ಈ ಕೋರಿಕೆಯನ್ನ ಪರಿಗಣಿಸುತ್ತೆ ಅಂತ ಆಶಿಸೋಣ. ಧನ್ಯವಾದ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.